ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಹಾಡಹಗಲೇ ನಡೆದ ಡಕಾಯಿತಿ ಪ್ರಕರಣ. ಬರೋಬ್ಬರಿ 7 ಕೋಟಿ ಹಣವನ್ನ ಲೂಟಿ ಮಾಡಿ ಪರಾರಿಯಾಗಿದೆ ಗ್ಯಾಂಗ್. ಆದರೆ ಈ ರೀತಿ ಹಾಡಹಗಲೇ ಅದರಲ್ಲೂ ಬೆಂಗಳೂರಿನಂತಹ ಮಹಾನಗರದಲ್ಲಿ ದರೋಡೆ ನಡೆದ್ರೂ ಕೂಡ ಪೊಲೀಸರ ನಿರ್ಲಕ್ಷ್ಯ ಈ ದರೋಡೆಕೋರರನ್ನ ಸೆರೆ ಹಿಡಿಯುವಲ್ಲಿ ವಿಳಂಬ ಆಗೋದಕ್ಕೆ ಕಾರಣವಾಯಿತಾ ಅನ್ನೋ ಅನುಮಾನ ಇದೀಗ ಕಾಡ್ತಾ ಇದೆ. 1 ಗಂಟೆಗಳ ಕಾಲ ಮಹಾ ನಿರ್ಲಕ್ಷ್ಯವನ್ನ ತೋರಿಸಿದ್ರ ಪೊಲೀಸರು. ರಿಪಬ್ಲಿಕ್ ಕನ್ನಡದಲ್ಲಿ 7 ಕೋಟಿ ರಾಬರಿಯ ಟೈಮ್ ಲೈನ್ ಲಭ್ಯವಾಗಿದೆ. ಎಷ್ಟೊತ್ತಿಗೆ ಆ ಹಣ ಸಾಗಿಸ್ತಾ ಇದ್ದ ಸಿಎಂಎಸ್ ಕಂಪನಿಯ ವಾಹನವನ್ನ ಅಡ್ಡಗಡ್ಲಾಯಿತು, ಯಾವಾಗ ಹಣವನ್ನ ದೋಚಿ ಈ ಗ್ಯಾಂಗ್ ಪರಾರಿಯಾಯಿತು, ಸ್ಥಳಕ್ಕೆ ಈ ರಾಬರಿ ನಡೆದ ಜಾಗಕ್ಕೆ ಪೊಲೀಸರು ಎಷ್ಟೊತ್ತಿಗೆ ಬಂದ್ರು, ಎಷ್ಟೊತ್ತಿನಿಂದ ತನಿಖೆ ಪ್ರಾರಂಭ ಆಯಿತು, ಇದೆಲ್ಲದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇನ್ನು ಹಣ ಸಾಗಿಸ್ತಾ ಇದ್ದ ವಾಹನ ಹೊರಟಿದ್ದು ಎಷ್ಟೊತ್ತಿಗೆ ಆ ವಾಹನವನ್ನ ಅಡ್ಡಗಟ್ಟಿ ರಾಬರಿ ಮಾಡಲಾಯಿತು, ಇದೆಲ್ಲದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬುಧವಾರ ಮಧ್ಯಾಹ್ನ 12:36 ಸುಮಾರಿಗೆ ಸಿಎಂಎಸ್ ವ್ಯಾನ್ ರಾಬರಿ ಆಗಿದೆ. 12:36ಕ್ಕೆ 7.11 ಕೋಟಿ ಹಣದೊಂದಿಗೆ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಖದೀಮರ್. ಸಿಎಂಎಸ್ ವಾಹನದಲ್ಲಿದ್ದ ಸಿಬ್ಬಂದಿಯನ್ನ ಹಿಡಿದಿಟ್ಕೊಂಡಿದ್ರು. ಒಟ್ಟು 3 ತಂಡಗಳಾಗಿ ಬಂದಿದ್ರು ಈ ದರೋಡೆಕೋರರು. ಪೊಲೀಸರಿಗೇನೆ ಚೆಳೆಹಣ್ಣು ತಿನ್ನಿಸೋಕೆ ಮೊದಲೇ ಪ್ಲಾನ್ ರೆಡಿಯಾಗಿತ್ತು ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೊದಲು ಕಾರು ಸಿಟಿ ಬಿಡೋವರೆಗೂ ಸಿಎಂಎಸ್ ಸಿಬ್ಬಂದಿಯನ್ನ ಲಾಕ್ ಮಾಡಿಟ್ಕೊಳ್ಬೇಕು. ಆ ಕಾರ್ ಬೆಂಗಳೂರು ಬಿಟ್ಟ ಬಳಿಕ ಈ ಸಿಬ್ಬಂದಿಯನ್ನ ರಿಲೀಸ್ ಮಾಡಬೇಕು ಅನ್ನೋದು ಈ ಖದೀಮರ ಪ್ಲಾನ್ ಆಗಿತ್ತು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಿಬ್ಬಂದಿಯನ್ನ ಬಿಟ್ಟು ಮತ್ತೊಂದು ತಂಡ ಆ ಹಣವನ್ನ ತೆಗೆದುಕೊಂಡು ಮುಂದಕ್ಕೆ ಪ್ರಯಾಣವನ್ನ ಬೆಳೆಸಿದೆ. ಅಲ್ಲಿವರೆಗೂ ಸಿಬ್ಬಂದಿ ಮೊಬೈಲ್ ಅನ್ನ ಕಸದಿಟ್ಕೊಂಡಿದ್ದಂತೆ ರಾಬರರ್ಸ್ ಸಿಎಂಎಸ್ ವ್ಯಾನ್ ಸಿಬ್ಬಂದಿ ಬಿಟ್ಟು ಮತ್ತೊಂದು ತಂಡ ಅಲ್ಲಿಂದ ಎಸ್ಕೇಪ್ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಹಾಡಹಗಲೇ ನಡೆದ ಡಕಾಯಿತಿ ಪ್ರಕರಣ. ಬರೋಬ್ಬರಿ 7 ಕೋಟಿ ಹಣವನ್ನ ಲೂಟಿ ಮಾಡಿ ಪರಾರಿಯಾಗಿದೆ ಗ್ಯಾಂಗ್. ಆದರೆ ಈ ರೀತಿ ಹಾಡಹಗಲೇ ಅದರಲ್ಲೂ ಬೆಂಗಳೂರಿನಂತಹ ಮಹಾನಗರದಲ್ಲಿ ದರೋಡೆ ನಡೆದ್ರೂ ಕೂಡ ಪೊಲೀಸರ ನಿರ್ಲಕ್ಷ್ಯ ಈ ದರೋಡೆಕೋರರನ್ನ ಸೆರೆ ಹಿಡಿಯುವಲ್ಲಿ ವಿಳಂಬ ಆಗೋದಕ್ಕೆ ಕಾರಣವಾಯಿತಾ ಅನ್ನೋ ಅನುಮಾನ ಇದೀಗ ಕಾಡ್ತಾ ಇದೆ. 1 ಗಂಟೆಗಳ ಕಾಲ ಮಹಾ ನಿರ್ಲಕ್ಷ್ಯವನ್ನ ತೋರಿಸಿದ್ರ ಪೊಲೀಸರು. ರಿಪಬ್ಲಿಕ್ ಕನ್ನಡದಲ್ಲಿ 7 ಕೋಟಿ ರಾಬರಿಯ ಟೈಮ್ ಲೈನ್ ಲಭ್ಯವಾಗಿದೆ. ಎಷ್ಟೊತ್ತಿಗೆ ಆ ಹಣ ಸಾಗಿಸ್ತಾ ಇದ್ದ ಸಿಎಂಎಸ್ ಕಂಪನಿಯ ವಾಹನವನ್ನ ಅಡ್ಡಗಡ್ಲಾಯಿತು, ಯಾವಾಗ ಹಣವನ್ನ ದೋಚಿ ಈ ಗ್ಯಾಂಗ್ ಪರಾರಿಯಾಯಿತು, ಸ್ಥಳಕ್ಕೆ ಈ ರಾಬರಿ ನಡೆದ ಜಾಗಕ್ಕೆ ಪೊಲೀಸರು ಎಷ್ಟೊತ್ತಿಗೆ ಬಂದ್ರು, ಎಷ್ಟೊತ್ತಿನಿಂದ ತನಿಖೆ ಪ್ರಾರಂಭ ಆಯಿತು, ಇದೆಲ್ಲದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇನ್ನು ಹಣ ಸಾಗಿಸ್ತಾ ಇದ್ದ ವಾಹನ ಹೊರಟಿದ್ದು ಎಷ್ಟೊತ್ತಿಗೆ ಆ ವಾಹನವನ್ನ ಅಡ್ಡಗಟ್ಟಿ ರಾಬರಿ ಮಾಡಲಾಯಿತು, ಇದೆಲ್ಲದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬುಧವಾರ ಮಧ್ಯಾಹ್ನ 12:36 ಸುಮಾರಿಗೆ ಸಿಎಂಎಸ್ ವ್ಯಾನ್ ರಾಬರಿ ಆಗಿದೆ. 12:36ಕ್ಕೆ 7.11 ಕೋಟಿ ಹಣದೊಂದಿಗೆ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಖದೀಮರ್. ಸಿಎಂಎಸ್ ವಾಹನದಲ್ಲಿದ್ದ ಸಿಬ್ಬಂದಿಯನ್ನ ಹಿಡಿದಿಟ್ಕೊಂಡಿದ್ರು. ಒಟ್ಟು 3 ತಂಡಗಳಾಗಿ ಬಂದಿದ್ರು ಈ ದರೋಡೆಕೋರರು. ಪೊಲೀಸರಿಗೇನೆ ಚೆಳೆಹಣ್ಣು ತಿನ್ನಿಸೋಕೆ ಮೊದಲೇ ಪ್ಲಾನ್ ರೆಡಿಯಾಗಿತ್ತು ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೊದಲು ಕಾರು ಸಿಟಿ ಬಿಡೋವರೆಗೂ ಸಿಎಂಎಸ್ ಸಿಬ್ಬಂದಿಯನ್ನ ಲಾಕ್ ಮಾಡಿಟ್ಕೊಳ್ಬೇಕು. ಆ ಕಾರ್ ಬೆಂಗಳೂರು ಬಿಟ್ಟ ಬಳಿಕ ಈ ಸಿಬ್ಬಂದಿಯನ್ನ ರಿಲೀಸ್ ಮಾಡಬೇಕು ಅನ್ನೋದು ಈ ಖದೀಮರ ಪ್ಲಾನ್ ಆಗಿತ್ತು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಿಬ್ಬಂದಿಯನ್ನ ಬಿಟ್ಟು ಮತ್ತೊಂದು ತಂಡ ಆ ಹಣವನ್ನ ತೆಗೆದುಕೊಂಡು ಮುಂದಕ್ಕೆ ಪ್ರಯಾಣವನ್ನ ಬೆಳೆಸಿದೆ. ಅಲ್ಲಿವರೆಗೂ ಸಿಬ್ಬಂದಿ ಮೊಬೈಲ್ ಅನ್ನ ಕಸದಿಟ್ಕೊಂಡಿದ್ದಂತೆ ರಾಬರರ್ಸ್ ಸಿಎಂಎಸ್ ವ್ಯಾನ್ ಸಿಬ್ಬಂದಿ ಬಿಟ್ಟು ಮತ್ತೊಂದು ತಂಡ ಅಲ್ಲಿಂದ ಎಸ್ಕೇಪ್ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಹಾಡಹಗಲೇ ನಡೆದ ಡಕಾಯಿತಿ ಪ್ರಕರಣ. ಬರೋಬ್ಬರಿ 7 ಕೋಟಿ ಹಣವನ್ನ ಲೂಟಿ ಮಾಡಿ ಪರಾರಿಯಾಗಿದೆ ಗ್ಯಾಂಗ್. ಆದರೆ ಈ ರೀತಿ ಹಾಡಹಗಲೇ ಅದರಲ್ಲೂ ಬೆಂಗಳೂರಿನಂತಹ ಮಹಾನಗರದಲ್ಲಿ ದರೋಡೆ ನಡೆದ್ರೂ ಕೂಡ ಪೊಲೀಸರ ನಿರ್ಲಕ್ಷ್ಯ
ಈ ದರೋಡೆಕೋರರನ್ನ ಸೆರೆ ಹಿಡಿಯುವಲ್ಲಿ ವಿಳಂಬ ಆಗೋದಕ್ಕೆ ಕಾರಣವಾಯ್ತಾ ಅನ್ನೋ ಅನುಮಾನ ಇದೀಗ ಕಾಡ್ತಾ ಇದೆ. 1 ಗಂಟೆಗಳ ಕಾಲ ಮಹಾ ನಿರ್ಲಕ್ಷ್ಯವನ್ನ ತೋರಿಸಿದ್ರ ಪೊಲೀಸರು. ರಿಪಬ್ಲಿಕ್ ಕನ್ನಡದಲ್ಲಿ 7 ಕೋಟಿ ರಾಬರಿಯ ಟೈಮ್ ಲೈನ್ ಲಭ್ಯವಾಗಿದೆ. ಎಷ್ಟೊತ್ತಿಗೆ ಆ ಹಣ ಸಾಗಿಸ್ತಾ ಇದ್ದ ಸಿಎಂಎಸ್ ಕಂಪನಿಯ ವಾಹನವನ್ನ ಅಡ್ಡಗಡ್ಲಾಯಿತು, ಯಾವಾಗ ಹಣವನ್ನ ದೋಚಿ ಈ ಗ್ಯಾಂಗ್ ಪರಾರಿಯಾಯಿತು, ಸ್ಥಳಕ್ಕೆ ಈ ರಾಬರಿ ನಡೆದ ಜಾಗಕ್ಕೆ ಪೊಲೀಸರು ಎಷ್ಟೊತ್ತಿಗೆ ಬಂದ್ರು, ಎಷ್ಟೊತ್ತಿನಿಂದ ತನಿಖೆ ಪ್ರಾರಂಭ ಆಯಿತು, ಇದೆಲ್ಲದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇನ್ನು ಹಣ ಸಾಗಿಸ್ತಾ ಇದ್ದ ವಾಹನ ಹೊರಟಿದ್ದು ಎಷ್ಟೊತ್ತಿಗೆ ಆ ವಾಹನವನ್ನ ಅಡ್ಡಗಟ್ಟಿ ರಾಬರಿ ಮಾಡಲಾಯಿತು, ಇದೆಲ್ಲದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬುಧವಾರ ಮಧ್ಯಾಹ್ನ 12:36 ಸುಮಾರಿಗೆ ಸಿಎಂಎಸ್ ವ್ಯಾನ್ ರಾಬರಿ ಆಗಿದೆ. 12:36ಕ್ಕೆ 7.11 ಕೋಟಿ ಹಣದೊಂದಿಗೆ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಖದೀಮರ್. ಸಿಎಂಎಸ್ ವಾಹನದಲ್ಲಿದ್ದ ಸಿಬ್ಬಂದಿಯನ್ನ ಹಿಡಿದಿಟ್ಕೊಂಡಿದ್ರು. ಒಟ್ಟು 3 ತಂಡಗಳಾಗಿ ಬಂದಿದ್ರು ಈ ದರೋಡೆಕೋರರು. ಪೊಲೀಸರಿಗೇನೆ ಚೆಳೆಹಣ್ಣು ತಿನ್ನಿಸೋಕೆ ಮೊದಲೇ ಪ್ಲಾನ್ ರೆಡಿಯಾಗಿತ್ತು ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೊದಲು ಕಾರು ಸಿಟಿ ಬಿಡೋವರೆಗೂ ಸಿಎಂಎಸ್ ಸಿಬ್ಬಂದಿಯನ್ನ ಲಾಕ್ ಮಾಡಿಟ್ಕೊಳ್ಬೇಕು. ಆ ಕಾರ್ ಬೆಂಗಳೂರು ಬಿಟ್ಟ ಬಳಿಕ ಈ ಸಿಬ್ಬಂದಿಯನ್ನ ರಿಲೀಸ್ ಮಾಡಬೇಕು ಅನ್ನೋದು ಈ ಖದೀಮರ ಪ್ಲಾನ್ ಆಗಿತ್ತು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಿಬ್ಬಂದಿಯನ್ನ ಬಿಟ್ಟು ಮತ್ತೊಂದು ತಂಡ ಆ ಹಣವನ್ನ ತೆಗೆದುಕೊಂಡು ಮುಂದಕ್ಕೆ ಪ್ರಯಾಣವನ್ನ ಬೆಳೆಸಿದೆ. ಅಲ್ಲಿವರೆಗೂ ಸಿಬ್ಬಂದಿ ಮೊಬೈಲ್ ಅನ್ನ ಕಸದಿಟ್ಕೊಂಡಿದ್ದಂತೆ ರಾಬರರ್ಸ್ ಸಿಎಂಎಸ್ ವ್ಯಾನ್ ಸಿಬ್ಬಂದಿ ಬಿಟ್ಟು ಮತ್ತೊಂದು ತಂಡ ಅಲ್ಲಿಂದ ಎಸ್ಕೇಪ್ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಹಾಡಹಗಲೇ ನಡೆದ ಡಕಾಯಿತಿ ಪ್ರಕರಣ. ಬರೋಬ್ಬರಿ 7 ಕೋಟಿ ಹಣವನ್ನ ಲೂಟಿ ಮಾಡಿ ಪರಾರಿಯಾಗಿದೆ ಗ್ಯಾಂಗ್. ಆದರೆ ಈ ರೀತಿ ಹಾಡಹಗಲೇ, ಅದರಲ್ಲೂ ಬೆಂಗಳೂರಿನಂತಹ ಮಹಾನಗರದಲ್ಲಿ ದರೋಡೆ ನಡೆದ್ರೂ ಕೂಡ ಪೊಲೀಸರ ನಿರ್ಲಕ್ಷ್ಯ ಈ ದರೋಡೆಕೋರರನ್ನ ಸೆರೆ ಹಿಡಿಯುವಲ್ಲಿ ವಿಳಂಬ ಆಗೋದಕ್ಕೆ ಕಾರಣವಾಯ್ತಾ ಅನ್ನೋ ಅನುಮಾನ ಇದೀಗ ಕಾಡ್ತಾ ಇದೆ. 1 ಗಂಟೆಗಳ ಕಾಲ ಮಹಾ ನಿರ್ಲಕ್ಷ್ಯವನ್ನ ತೋರಿಸಿದ್ರ ಪೊಲೀಸರು. ರಿಪಬ್ಲಿಕ್ ಕನ್ನಡದಲ್ಲಿ 7 ಕೋಟಿ ರಾಬರಿಯ ಟೈಮ್ ಲೈನ್ ಲಭ್ಯವಾಗಿದೆ. ಎಷ್ಟೊತ್ತಿಗೆ ಆ ಹಣ ಸಾಗಿಸ್ತಾ ಇದ್ದ ಸಿಎಂಎಸ್ ಕಂಪನಿಯ ವಾಹನವನ್ನ ಅಡ್ಡಗಡ್ಲಾಯಿತು, ಯಾವಾಗ ಹಣವನ್ನ ದೋಚಿ ಈ ಗ್ಯಾಂಗ್ ಪರಾರಿಯಾಯಿತು, ಸ್ಥಳಕ್ಕೆ ಈ ರಾಬರಿ ನಡೆದ ಜಾಗಕ್ಕೆ ಪೊಲೀಸರು ಎಷ್ಟೊತ್ತಿಗೆ ಬಂದ್ರು, ಎಷ್ಟೊತ್ತಿನಿಂದ ತನಿಖೆ ಪ್ರಾರಂಭ ಆಯಿತು, ಇದೆಲ್ಲದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇನ್ನು ಹಣ ಸಾಗಿಸ್ತಾ ಇದ್ದ ವಾಹನ ಹೊರಟಿದ್ದು ಎಷ್ಟೊತ್ತಿಗೆ ಆ ವಾಹನವನ್ನ ಅಡ್ಡಗಟ್ಟಿ ರಾಬರಿ ಮಾಡಲಾಯಿತು, ಇದೆಲ್ಲದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಬುಧವಾರ ಮಧ್ಯಾಹ್ನ 12:36 ಸುಮಾರಿಗೆ ಸಿಎಂಎಸ್ ವ್ಯಾನ್ ರಾಬರಿ ಆಗಿದೆ. 12:36ಕ್ಕೆ 7.11 ಕೋಟಿ ಹಣದೊಂದಿಗೆ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಖದೀಮರ್. ಸಿಎಂಎಸ್ ವಾಹನದಲ್ಲಿದ್ದ ಸಿಬ್ಬಂದಿಯನ್ನ ಹಿಡಿದಿಟ್ಕೊಂಡಿದ್ರು. ಒಟ್ಟು 3 ತಂಡಗಳಾಗಿ ಬಂದಿದ್ರು ಈ ದರೋಡೆಕೋರರು. ಪೊಲೀಸರಿಗೇನೆ ಚೆಳೆಹಣ್ಣು ತಿನ್ನಿಸೋಕೆ ಮೊದಲೇ ಪ್ಲಾನ್ ರೆಡಿಯಾಗಿತ್ತು ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೊದಲು ಕಾರು ಸಿಟಿ ಬಿಡೋವರೆಗೂ ಸಿಎಂಎಸ್ ಸಿಬ್ಬಂದಿಯನ್ನ ಲಾಕ್ ಮಾಡಿಟ್ಕೊಳ್ಬೇಕು. ಆ ಕಾರ್ ಬೆಂಗಳೂರು ಬಿಟ್ಟ ಬಳಿಕ ಈ ಸಿಬ್ಬಂದಿಯನ್ನ ರಿಲೀಸ್ ಮಾಡಬೇಕು ಅನ್ನೋದು ಈ ಖದೀಮರ ಪ್ಲಾನ್ ಆಗಿತ್ತು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಿಬ್ಬಂದಿಯನ್ನ ಬಿಟ್ಟು ಮತ್ತೊಂದು ತಂಡ ಆ ಹಣವನ್ನ ತೆಗೆದುಕೊಂಡು ಮುಂದಕ್ಕೆ ಪ್ರಯಾಣವನ್ನ ಬೆಳೆಸಿದೆ. ಅಲ್ಲಿವರೆಗೂ ಸಿಬ್ಬಂದಿ ಮೊಬೈಲ್ ಅನ್ನ ಕಸದಿಟ್ಕೊಂಡಿದ್ದಂತೆ ರಾಬರರ್ಸ್ ಸಿಎಂಎಸ್ ವ್ಯಾನ್ ಸಿಬ್ಬಂದಿ ಬಿಟ್ಟು ಮತ್ತೊಂದು ತಂಡ ಅಲ್ಲಿಂದ ಎಸ್ಕೇಪ್ ಆಗಿದೆ.